ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಆಲೂಗೆಡ್ಡೆ ಯೂಸ್ ಮಾಡಿಕೊಂಡು ಒಂದು ಚಾಪ್ಸ್ ಮಸಾಲ ಮಾಡಿ ಇದು ಒಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಚಪಾತಿಗಂತೂ ಸಖತ್ತಾಗಿತ್ತು. ಒಂದು ಸಲ ಮಾಡಿದೆ ಲಾಸ್ಟ್ ಟೈಮು, ಮತ್ತೆ ಅದನ್ನೇ ಮಾಡಿ ಅಂತ ಮಾಡಿಸ್ತಾ ಇದ್ದಾರೆ ನೋಡಿ. ನಾನು ಇಲ್ಲಿ 3 ಆಲೂಗೆಡ್ಡೆ ಫಸ್ಟ್ ಬೇಯಿಸಿಟ್ಕೋತೀನಿ. ಫಸ್ಟ್ ಬೇಯಿಸಿಟ್ಕೋಬೇಕು. ಇದನ್ನು ಸ್ವಲ್ಪ ಬೇಯಿಸಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇಲ್ಲಿ ಆಲೂಗೆಡ್ಡೆ ಬೆಂದಿಲ್ಲ ಅಂದರೆ ಚೆನ್ನಾಗಿ ನೋಡಿ, ಈ ಥರ ಫುಲ್ಲು ಸಾಫ್ಟಾಗಿ ಬೇಯಬೇಕು ನೋಡಿ. ನಾನು ಈ ಥರ ಸ್ವಲ್ಪ ಪುಡಿ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಜಾಸ್ತಿ ಪುಡಿ ಮಾಡೋದೇನು ಬೇಡ, ಸ್ವಲ್ಪ ಪುಡಿ ಮಾಡೋದು ಸಾಕು. ಈ ಥರ ಮ್ಯಾಶ್ ಮಾಡಿ ಇದನ್ನು ಒಂದು ಸೈಡ್ ಇಟ್ಕೋತೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕಾಯಿ ಟೊಮೊಟೊ. ಇದು ಫಾರಮ್ ಟೊಮೊಟೊ ಇದು, ಅದಕ್ಕೆ ಸ್ವಲ್ಪ ದಪ್ಪ ಕಾಯಿಯಾಗೇ ಇರ್ತದೆ. ಒಂದು 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ತಕ್ಕಂತೆ ಒಂದು 5 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಇಷ್ಟೇ ನಾನು ತಗೊಂಡಿರೋದು ನೋಡಿ. ಅದು ಚಿಕ್ಕದು ಮಿಕ್ಸಿ ಹಿಡೀಲಿಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಸೈಜು ಮಿಕ್ಸಿ ತೊಗೊಂಡೆ. ಇವಾಗ ಕೊತ್ತಂಬರಿನೂ ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ರುಬ್ಕೋತೀನಿ. ಇದನ್ನು ಅಷ್ಟೇ, ಮಸಾಲೆ ಬೇರೆ ಏನೂ ಇಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು ಸಲ ಮಾಡಿದ್ದಕ್ಕೆ ಅವರು ತುಂಬ ಚೆನ್ನಾಗಿದೆ ಮತ್ತೆ ಅದನ್ನೇ ಮಾಡಿ ಅಂದರು, ಅದಕ್ಕೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಚಕ್ಕೆ, ಲವಂಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡ್ರಂತೂ ತುಂಬಾ ಚೆನ್ನಾಗಿರ್ತದೆ. ಮಸಾಲೆಗೆ ಯಾವುದಕ್ಕಾದ್ರೂ ಸಬ್ಬಕ್ಕಿ ಸೊಪ್ಪು ಯೂಸ್ ಮಾಡಿರಿ, ಆಯಿಲ್ಗೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ನಾನು ಇವಾಗ ಮಿಕ್ಸಿಲಿ ರುಬ್ಬಿದ್ನಲ್ಲ, ಆ ಪೇಸ್ಟ್ನ ಇದ್ರೊಳಗಡೆ ಹಾಕಿ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾಕೆ ಅಂದರೆ ನಾನು ಇಲ್ಲಿ ಎಲ್ಲ ಹಸಿದೆ ಅಲ್ವಾ ಹಾಕಿರೋದು, ಟೊಮೊಟೊ ಈರುಳ್ಳಿ ಯಾವುದು ಫ್ರೈ ಮಾಡಿಲ್ಲ. ನಾನು ರುಬ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಫಸ್ಟಾರ ಫ್ರೈ ಮಾಡ್ಕೊಂಡಾರ ಮಾಡ್ಬೋದು, ಈ ಥರನಾರ ಮಾಡ್ಬೋದು. ಈ ಥರ ಮಾಡಿದ್ರೆ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ಅರಿಶಿನ ಪುಡಿ ಹಾಕಿದ ತಕ್ಷಣ ಕಲ್ಲರ್ ನೋಡಿ ಹೇಗೆ ಕಲ್ಲರ್ ಚೇಂಜ್ ಆಯಿತು, ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಇದನ್ನು ಒಂದು 10 ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕಿದ ತಕ್ಷಣ ಎಷ್ಟು ಘಮ ಅಂತ ಇತ್ತು ಗೊತ್ತಾ. ಗ್ರೇವಿ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರೋದಿಲ್ಲ, ತುಂಬ ಈಸಿಯಿಂದ ಮಾಡ್ಕೋಬೋದು. ಇವಾಗ ಬರೀ ಬೇಳೆ ಸಾರು ಆ ಥರ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದು ಮಸಾಲೆ ಮಾಡ್ಕೊಳ್ರಿ, ತುಂಬಾ ಚೆನ್ನಾಗಿರ್ತದೆ ನೋಡಿ. ಒಂದು 10 ನಿಮಿಷ ಆಗಿದೆ. ಇವಾಗ ನಾನು ಆಲೂಗೆಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಇವಾಗ ಮಿಕ್ಸಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಕುದಿಸ್ಬಿಟ್ರಂತೂ ಚಪಾತಿಗೆ, ಪೂರಿಗೆ, ರೊಟ್ಟಿಗಂತೂ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನೋಡಿ ರೆಡಿ ಆಯಿತು. ಒಂದು 10 ನಿಮಿಷ ಕುದಿಸ್ಬಿಟ್ರಂತೂ ಈ ಗ್ರೇವಿ ರೆಡಿ ಆಯಿತು. ಇಷ್ಟೇ, ತುಂಬ ಈಸಿ. ಅಷ್ಟೇನು ಪದಾರ್ಥ ಬೇಕಾಗೇ ಇರೋದಿಲ್ಲ. ಎಷ್ಟು ಈಸಿಯಿಂದ ಮಾಡ್ಕೊಬೋದು ಅಂದರೆ ಅಷ್ಟೇ ಈಸಿಯಿಂದ ಮಾಡ್ಕೊಬೋದು. ಅನ್ನಕ್ಕಂತೂ ಅನ್ನ ಮುದ್ದೆ ಎಲ್ಲ ತಿನ್ಬೋದು, ಅಷ್ಟು ರುಚಿಯಾಗಿರ್ತದೆ ಇದು ಗ್ರೇವಿ. ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ. ಇಷ್ಟೇ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.